जय कल्कि जय जगत्पते ದೀಪಪುಮಾ ಕಲ್ಕಿ ಧರ್ಮ ಸ್ಥಾಪನಾರ್ಥ ಕಲಿಯುಗೆ. ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರುವುದು ಕೀಪುಮಾ ಸಮರ ಕಲೆ ಬಗ್ಗೆ. ಇದನ್ನ ಕೇವಲ ಒಂದು ಮಾರ್ಷಲ್ ಆರ್ಟ್ ಅಂತ ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಇದೊಂದು ಸಂಪೂರ್ಣ ಜೀವನ ಶೈಲಿ, ಒಂದು ದೊಡ್ಡ ತತ್ವಶಾಸ್ತ್ರ. ಒಬ್ಬ ವ್ಯಕ್ತಿಯನ್ನ ಅಷ್ಟೇ ಅಲ್ಲ, ಇಡೀ ಸಮಾಜವನ್ನೇ ಒಂದು ಸುವರ್ಣ ಯುಗದ ಕಡೆಗೆ ಕೊಂಡೊಯ್ಯುವ ದಾರಿ ಅಂತ ಇದನ್ನ ಹೇಳಲಾಗುತ್ತೆ. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಹೆಸರಲ್ಲೇ ಇದರ ಸಂಪೂರ್ಣ ಸಾರಾಂಶ ಅಡಗಿದೆ. ಕೀಪುಮಾ ಇದರರ್ಥ ರಕ್ಷಣೆ. ಆದರೆ ಯಾರ ರಕ್ಷಣೆ? 3 ಮುಖ್ಯ ಅಂಶಗಳ ರಕ್ಷಣೆ: ಪ್ರಕೃತಿ, ಸಂಸ್ಕೃತಿ ಮತ್ತು ಸ್ತ್ರೀ. ಇನ್ನು ಸಮರಕಲೆ ಅಂದ್ರೆ ಈ ರಕ್ಷಣೆಗಾಗಿ ನಾವು ತೆಗೆದುಕೊಳ್ಳುವ ಬದ್ಧತೆಯ ಒಂದು ಸಿಸ್ಟಮ್ಯಾಟಿಕ್ ಅಧ್ಯಯನ. ಸೊ ಇದು ಕೇವಲ ಫಿಸಿಕಲ್ ಟ್ರೈನಿಂಗ್ ಅಲ್ಲ, ಇದೊಂದು ದೊಡ್ಡ ಜವಾಬ್ದಾರಿಯುತ ಪ್ರತಿಜ್ಞೆ ಅಂತಾನೆ ಹೇಳ್ಬೋದು. ಸರಿ, ಹಾಗಾದ್ರೆ ಈ ಇಡೀ ಸಿಸ್ಟಮನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದಕ್ಕೆ ಇಲ್ಲಿದೆ ನೋಡಿ ಒಂದು ಪ್ಲಾನ್. ಮೊದಲು ಇದರ ಮೂಲ ಧ್ಯೇಯ ಏನು ಅಂತ ನೋಡೋಣ. ಆಮೇಲೆ ಸಮಾಜವನ್ನೇ ಬದಲಾಯಿಸುವ ಇದರ ದೊಡ್ಡ ಗುರಿ ಏನು ಅಂತ ತಿಳ್ಕೊಂಡು ಆ ಗುರಿ ತಲುಪೋಕೆ ಇರೋ 5 ವ್ರತಗಳ ದಾರಿಯ ಬಗ್ಗೆ ಮಾತಾಡೋಣ. ಕೊನೆಗೆ ಇದೆಲ್ಲ ಸೇರಿ ಒಬ್ಬ ವ್ಯಕ್ತಿಯನ್ನ ಹೇಗೆ ಸಂಪೂರ್ಣ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಚರ್ಚಿಸೋಣ. ಯಾವುದೇ ಒಂದು ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಅದರ ಯಾಕೆ ಅನ್ನೋದನ್ನ ತಿಳ್ಕೋಬೇಕು. ಅಂದ್ರೆ ಈ ಸಮರಕಲೆಯ ಮೂಲ ಉದ್ದೇಶವಾದ್ರೂ ಏನು, ಇದರ ಹಿಂದಿನ ಸ್ಫೂರ್ತಿ ಎಲ್ಲಿಂದ ಬಂತು? ಬನ್ನಿ ಮೊದಲು ಅದನ್ನೇ ನೋಡೋಣ. ಈ ಇಡೀ ಫಿಲಾಸಫಿಯ ಮೂಲ ಎಲ್ಲಿದೆ ಗೊತ್ತಾ? ಅದು ಈ ಒಂದೇ ಒಂದು ಸಂಸ್ಕೃತ ಶ್ಲೋಕದಲ್ಲಿ. ಇದನ್ನ ಕೇವಲ ಒಂದು ಪ್ರಾರ್ಥನೆ ಅನ್ಕೋಬೇಡಿ, ಬದಲಿಗೆ ಇದು ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡೋಕೆ ಬರುವ ಒಬ್ಬ ರಕ್ಷಕನ ಧ್ಯೇಯವನ್ನ ಘೋಷಿಸುವ ಒಂದು ಶಕ್ತಿಯುತ ಶ್ಲೋಕ. ಹಾಗಾದ್ರೆ ಕೀಪುಮಾ ಅಂದ್ರೆ ನಿಖರವಾಗಿ ಏನು? ಆ ಪದದ ಅರ್ಥವನ್ನ ನೋಡಿದ್ರೆ ಇದರ ಧ್ಯೇಯ ಎಷ್ಟು ಸ್ಪಷ್ಟವಾಗಿದೆ ಅಂತ ಗೊತ್ತಾಗುತ್ತೆ. ಇದು 3 ನಿರ್ದಿಷ್ಟ ವಿಷಯಗಳ ರಕ್ಷಣೆಯ ಬಗ್ಗೆ ಮಾತಾಡುತ್ತೆ. 1, ನಮ್ಮ ಶುದ್ಧವಾದ ಪ್ರಕೃತಿ. 2, ನಮ್ಮ ಸದ್ಗುಣಗಳಿಂದ ತುಂಬಿದ ಸಂಸ್ಕೃತಿ. ಮತ್ತು 3, ಜಾಗೃತವಾಗಿರುವ ಸ್ತ್ರೀ ಶಕ್ತಿ. ಇದು ಈ ಸಮರಕಲೆಯ ಒಂದು ಪವಿತ್ರ ಕರ್ತವ್ಯ. ಸರಿ, ಬರೀ ರಕ್ಷಣೆ ಅಷ್ಟೇ ಅಲ್ಲ, ಇದರ ಗುರಿ ಇದಕ್ಕಿಂತ ತುಂಬಾನೇ ದೊಡ್ಡದು. ಇದು ವೈಯಕ್ತಿಕ ಮಟ್ಟವನ್ನ ದಾಟಿ ಇಡೀ ಯುಗವನ್ನೇ ಬದಲಾಯಿಸೋ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಪಾಪದಿಂದ ತುಂಬಿದ ಯುಗವನ್ನ ಸತ್ಯದ ಯುಗವನ್ನಾಗಿ ಹೇಗೆ ಪರಿವರ್ತನೆ ಮಾಡಬಹುದು ಅಂತ ಇದು ತೋರಿಸ್ಕೊಡುತ್ತೆ. ಈ ತತ್ವಶಾಸ್ತ್ರದ ಪ್ರಕಾರ ನಾವು ಸದ್ಯಕ್ಕೆ ಇರೋದು ಕಲಿಯುಗದಲ್ಲಿ, ಅಂದ್ರೆ ಅಧರ್ಮ, ನೆಗೆಟಿವಿಟಿ ಎಲ್ಲ ಜಾಸ್ತಿ ಇರೋ ಕಾಲಘಟ್ಟದಲ್ಲಿ. ಇದಕ್ಕೆ ಪರಿಹಾರವೇನು? ಅದಕ್ಕೆ ಉತ್ತರವೇ ಸತ್ಯಯುಗವನ್ನ ನಿರ್ಮಿಸೋದು. ಸತ್ಯ, ಕರುಣೆ, ಪರಿಶುದ್ಧತೆ ಇವೆಲ್ಲದರ ಮೇಲೆ ನಿಂತಿರೋ ಒಂದು ಆದರ್ಶ ಸಮಾಜವನ್ನ ಕಟ್ಟೋದು ಇದರ ಅಲ್ಟಿಮೇಟ್ ಗುರಿ. ಅಂದ್ರೆ ಇಲ್ಲಿ ಪಾಯಿಂಟ್ ತುಂಬಾನೇ ಸಿಂಪಲ್. ಬರೀ ಒಳ್ಳೆಯ ಜನರನ್ನ ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಆ ಒಳ್ಳೆಯ ಜನರ ಮೂಲಕ ಧರ್ಮವನ್ನ ಮತ್ತೆ ಸ್ಥಾಪಿಸಿ ಒಂದು ಹೊಸ ಪೀಳಿಗೆಯನ್ನೇ, ಸತ್ಯಯುಗದ ಜೀವಿಗಳ ಪೀಳಿಗೆಯನ್ನೇ ನಿರ್ಮಾಣ ಮಾಡೋದು. ಸೊ ಇದು ಬರೀ ವೈಯಕ್ತಿಕ ಸಾಧನೆಯಲ್ಲ, ಇದೊಂದು ದೊಡ್ಡ ಸಾಮಾಜಿಕ ಬದಲಾವಣೆಯ ಆಂದೋಲನ. ಇಷ್ಟು ದೊಡ್ಡ ಗುರಿ, ಇದನ್ನ ಸಾಧಿಸೋದು ಹೇಗೆ? ಸುಲಭದ ಮಾತಂತೂ ಅಲ್ಲ. ಅದಕ್ಕಾಗಿಯೇ ಒಂದು ಸ್ಪಷ್ಟವಾದ ಜೀವನ ಪೂರ್ತಿ ಅನುಸರಿಸಬೇಕಾದ ಒಂದು ಕರಿಕ್ಯುಲಮ್ ಇದೆ. ಅದನ್ನೇ ಪಂಚವ್ರತಗಳ ಮಾರ್ಗ, ಅಂದ್ರೆ 5 ಶಕ್ತಿಯುತ ವ್ರತಗಳ ದಾರಿ ಅಂತ ಕರೆಯಲಾಗುತ್ತೆ. ಇದು ನೋಡಿ, ಒಬ್ಬ ಮನುಷ್ಯನ ಇಡೀ ಜೀವನದ ಒಂದು ಬ್ಲೂ ಪ್ರಿಂಟ್ ತರಹ. ವಿದ್ಯಾರ್ಥಿಯಾಗಿದ್ದಾಗ ಜ್ಞಾನ ಸಂಪಾದನೆ ಮಾಡೋದ್ರಿಂದ ಹಿಡಿದು ಜವಾಬ್ದಾರಿಯುತ ಗೃಹಸ್ಥನಾಗಿ, ಆಮೇಲೆ ಜಗತ್ತಿಗೆ ಜ್ಞಾನವನ್ನ ಹಂಚೋ ಮಾರ್ಗದರ್ಶಕನಾಗಿ, ಮತ್ತು ಕೊನೆಗೆ ಮುಕ್ತಿ ಹೊಂದುವ ಋಷಿಯಾಗೋವರೆಗೂ ಪ್ರತಿಯೊಂದು ಹಂತಕ್ಕೂ ಒಂದೊಂದು ವ್ರತವನ್ನ ನಿಗದಿಪಡಿಸಲಾಗಿದೆ. ಯಾವುದೇ ಒಂದು ದೊಡ್ಡ ಕಟ್ಟಡ ಕಟ್ಟಬೇಕಾದ್ರೂ ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕಲ್ವಾ? ಇಲ್ಲೂ ಅಷ್ಟೇ, ಈ ಇಡೀ ಜೀವನ ಮಾರ್ಗದ ಫೌಂಡೇಶನ್ ಇರೋದೇ ಮೊದಲನೇ ವ್ರತದಲ್ಲಿ. ಅದೇ ಸುವಿದ್ಯಾ ವ್ರತ. ಅಂದ್ರೆ ಉತ್ತಮ ಜ್ಞಾನವನ್ನ ಪಡೆಯುವ ಪ್ರತಿಜ್ಞೆ. ಉಳಿದ ಎಲ್ಲಾ ವ್ರತಗಳು ಇದರ ಮೇಲೆ ನಿಂತಿವೆ. ಉತ್ತಮ ಜ್ಞಾನ ಅಂದ್ರೆ ಸುಮ್ನೆ ಪುಸ್ತಕ ಓದೋದಲ್ಲ, ಇದೊಂದು ಕಂಪ್ಲೀಟ್ ಪ್ಯಾಕೇಜ್. ಇದು 5 ಪ್ರಮುಖ ಕ್ಷೇತ್ರಗಳನ್ನ ಒಳಗೊಂಡಿದೆ. ನಮ್ಮ ಪ್ರಜ್ಞೆ ಬಗ್ಗೆ ತಿಳಿಯೋ ಸಂಸ್ಕಾರವಿದ್ಯಾ, ಗ್ರಂಥಗಳನ್ನ ಓದೋ ಶಾಸ್ತ್ರವಿದ್ಯಾ, ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋ ಶಸ್ತ್ರವಿದ್ಯಾ, ಕಲೆಗಳನ್ನ ಕಲಿಯೋ ಗಂಧರ್ವವಿದ್ಯಾ ಮತ್ತು ಆತ್ಮವನ್ನ ಅರಿಯೋ ಆತ್ಮವಿದ್ಯಾ. ಇವೆಲ್ಲವೂ ಸೇರಿದಾಗಲೇ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗೋದು. ಈ ಟೇಬಲ್ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಸೈನ್ಸ್, ಮ್ಯಾಥ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಷ್ಟೇ ಇಂಪಾರ್ಟೆನ್ಸನ್ನ ಮಾರ್ಷಲ್ ಆರ್ಟ್ಸ್, ಮ್ಯೂಸಿಕ್ ಮತ್ತು ಧ್ಯಾನಕ್ಕೂ ಕೊಡಲಾಗಿದೆ. ಇದರ ಗುರಿ ಬರೀ ಬುದ್ಧಿವಂತರನ್ನಲ್ಲ, ಬದಲಿಗೆ ಒಂದು ಬ್ಯಾಲೆನ್ಸ್ಡ್ ಮತ್ತು ಸಂಪೂರ್ಣವಾಗಿ ವಿಕಸಿತರಾದ ವ್ಯಕ್ತಿಗಳನ್ನ ರೂಪಿಸೋದು.
ಇಷ್ಟೆಲ್ಲ ಟ್ರೈನಿಂಗ್, ಇಷ್ಟೆಲ್ಲ ಕಠಿಣ ಅಭ್ಯಾಸ, ಇದರ ಕೊನೆ ಏನು? ಎಲ್ಲರೂ ತಲುಪಬೇಕಾದ ಆ ಅಲ್ಟಿಮೇಟ್ ಸ್ಟೇಜ್ ಯಾವುದು? ಪ್ರತಿಯೊಬ್ಬ ಅಭ್ಯಾಸಿಯೂ ತಲುಪಲು ಪ್ರಯತ್ನಿಸುವ ಆ ಪರಮೋನ್ನತ ಸ್ಥಿತಿಯ ಬಗ್ಗೆ ಈಗ ನೋಡೋಣ. ಈ ಉನ್ನತ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋಕೆ ಅದನ್ನ 2 ಭಾಗಗಳಾಗಿ ನೋಡಬಹುದು. ಒಂದು ಚೈತನ್ಯ, ಅಂದ್ರೆ ನಮ್ಮ ಒಳಗಿನ ಪ್ರಜ್ಞೆಯ ಸ್ಥಿತಿ, ಸಾಮಾನ್ಯ ಗುಣಗಳನ್ನ ಮೀರಿದ ಒಂದು ದೈವಿಕ ಪ್ರಜ್ಞೆ. ಇನ್ನೊಂದು ಸೌರಭ ಸ್ಥಿತಿ, ಅಂದ್ರೆ ನಮ್ಮ ಹೊರಗಿನ ಸಾಧನೆ, ಅಂದ್ರೆ ನಾವು ಮಾಡಿದ ಕೆಲಸ ಮತ್ತು ಪಡೆದ ಜ್ಞಾನದ ಫಲ. ಇದು ಆಂತರಿಕ ಜ್ಞಾನ ಮತ್ತು ಬಾಹ್ಯ ಯಶಸ್ಸಿನ ಒಂದು ಪರ್ಫೆಕ್ಟ್ ಕಾಂಬಿನೇಷನ್. ಸೊ ಇವೆರಡನ್ನೂ ಸೇರಿಸಿದಾಗ ನಮ್ಗೆ ಸಿಗೋದೇ ಚೈತನ್ಯ ಸೌರಭ ಸ್ಥಿತಿ. ಅಂದ್ರೆ ಒಂದು ಕಡೆ ದೈವಿಕ ಪ್ರಜ್ಞೆಯ ಸ್ಥಿತಿಯಲ್ಲಿರೋದು, ಅದೇ ಸಮಯದಲ್ಲಿ ನಾವು ಮಾಡಿದ ಒಳ್ಳೆ ಕೆಲಸಗಳ ಫಲವನ್ನ ಆನಂದಿಸೋದು. ಇದೊಂದು ಜ್ಞಾನೋದಯದ ಸ್ಥಿತಿ. ಮೊದಲ ವ್ರತವಾದ ಸುವಿದ್ಯಾ ವ್ರತದ ಅಂತಿಮ ಗುರಿಯೇ ಇದನ್ನ ಸಾಧಿಸೋದು. ಇದು ಸುಮ್ಮನೆ ಒಂದು ಸ್ಪಿರಿಚುವಲ್ ಗೋಲ್ ಅಲ್ಲ, ಗೊತ್ತಾ? ಇದು ಒಂದು ರೀತಿಯಲ್ಲಿ ಮುಂದಿನ ಹಂತಕ್ಕೆ, ಅಂದ್ರೆ ಗೃಹಸ್ಥ ಜೀವನಕ್ಕೆ ಹೋಗೋಕ್ಕಿರೋ ಎಂಟ್ರೆನ್ಸ್ ಎಕ್ಸಾಮ್ ಇದ್ದ ಹಾಗೆ. ಯಾರು ಈ ಸ್ಥಿತಿಯನ್ನ ತಲುಪ್ತಾರೋ ಅವರಷ್ಟೇ ಈ ಮಾರ್ಗದಲ್ಲಿ ಮುಂದುವರಿಯೋಕೆ ಸಿದ್ಧ ಅಂತ ಪರಿಗಣಿಸಲಾಗುತ್ತೆ. ಸರಿ, ಈ ಜ್ಞಾನದ ಫೌಂಡೇಶನ್ ಹಾಕಿದ್ಮೇಲೆ ಪಯಣ ಹೇಗೆ ಮುಂದುವರಿಯುತ್ತೆ? ಗೃಹಸ್ಥನಿಂದ ಶುರುವಾಗಿ ಮಹಾಋಷಿ ಆಗೋವರೆಗಿನ ಈ ಸಂಪೂರ್ಣ ಪ್ರಯಾಣವನ್ನ ಪೂರ್ಣಗೊಳಿಸೋ ಉಳಿದ ವ್ರತಗಳ ಬಗ್ಗೆ ಈಗೊಂದು ದೊಡ್ಡ ಚಿತ್ರಣ ನೋಡೋಣ. ನೋಡಿ, ಇಡೀ ಜೀವನದ ಪ್ಲಾನ್ ಎಷ್ಟು ಕ್ಲಿಯರ್ ಆಗಿದೆ. 21 ವರ್ಷದ ತನಕ ಜ್ಞಾನವನ್ನ ಸಂಪಾದಿಸೋದು, ಆಮೇಲೆ ಆ ಕಲಿತ ವಿದ್ಯೆಯನ್ನ ಬಳಸಿ ಯಶಸ್ವಿ ಹಾಗೂ ಧಾರ್ಮಿಕ ಸಂಸಾರ ಮಾಡೋದು, ರಿಟೈರ್ ಆದ್ಮೇಲೆ ಜಗತ್ತಿನಾದ್ಯಂತ ಜ್ಞಾನವನ್ನ ಹಂಚೋದು, ಸನ್ಯಾಸದಲ್ಲಿ ಮುಂದಿನ ಪೀಳಿಗೆಗೆ ತರಬೇತಿ ನೀಡೋದು, ಕೊನೆಗೆ ಈ ಎಲ್ಲ ಜವಾಬ್ದಾರಿಗಳನ್ನ ಪೂರೈಸಿ ಅಂತಿಮವಾಗಿ ಮುಕ್ತಿಯನ್ನ ಪಡೆಯೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದೇನಂದ್ರೆ, ಗಳಿಸಿದ ಜ್ಞಾನವನ್ನ ತನಗಷ್ಟೇ ಇಟ್ಕೊಳ್ಳೋದಲ್ಲ, ಅದನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು. 4ನೇ ವ್ರತವನ್ನ ಪೂರೈಸಬೇಕಂದ್ರೆ ಒಬ್ಬ ಗುರುವು ಕನಿಷ್ಠ 4 ಜನ ಶಿಷ್ಯರನ್ನ ಚೈತನ್ಯ ಸೌರಭ ಸ್ಥಿತಿಗೆ ತಲುಪಿಸಬೇಕು. ಇದು ಈ ಜ್ಞಾನದ ಜ್ಯೋತಿ ಆರದಂತೆ ನೋಡಿಕೊಳ್ಳುವ ಒಂದು ದೊಡ್ಡ ಜವಾಬ್ದಾರಿ. ಹಾಗಾದ್ರೆ ಇವತ್ತಿನ ಫಾಸ್ಟ್ ಪೇಸ್ಡ್ ಜಗತ್ತಿನಲ್ಲಿ ನಾವೆಲ್ಲ ಶಾರ್ಟ್ ಟರ್ಮ್ ಗೋಲ್ಸ್ ಹಿಂದೆ ಬಿದ್ದಿದ್ದೇವೆ. ಅಂಥದ್ರಲ್ಲಿ ಇಡೀ ಜೀವನಕ್ಕೆ ಒಂದೇ ಗುರಿ ಇಟ್ಕೊಂಡು ಬದುಕೋ ಈ ಫಿಲಾಸಫಿ ನಮಗೆ ಏನನ್ನ ಹೇಳುತ್ತೆ? ಇದರಿಂದ ನಾವು ಕಲಿಯೋದೇನಾದ್ರೂ ಇದೆಯಾ? ಇದು ನಿಜಕ್ಕೂ ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ.